ನಾಗರ ಪಂಚಮಿ ಅಂದ್ರೆ ನಮ್ಮ ತುಳುನಾಡಿನಲ್ಲಿ ವಿಶೇಷವಾದ ಹಬ್ಬ. ಈ ಹಬ್ಬಕ್ಕೆ ನಾವು ಅರ್ಶಿನೆಲೆ ಕಡ್ಬನ್ನು ಮಿಸ್ ಮಾಡದೆ ಮಾಡ್ತೇವೆ. ಇನ್ನೇನು ನಾಗರ ಪಂಚಮಿ ಬಂದೇ ಬಿಡ್ತು. ನಿಮ್ಗೇನಾದ್ರೂ ಅರ್ಶಿನೆಲೆ ಸಿಕ್ಕಿದ್ರೆ ಈ ರೆಸಿಪಿನ ಮಿಸ್ ಮಾಡದೆ ಟ್ರೈ ಮಾಡಿ. ಇದನ್ನ ಮಾಡ್ಲಿಕ್ಕೆ ಮೊದಲಿಗೆ ನಾನೊಂದು ಪಾತ್ರೆಗೆ ಸ್ವಲ್ಪ ತುಪ್ಪ, ಕಾಯಿ ತುರಿ ಹಾಗೆ ಬೆಲ್ಲವನ್ನು ಹಾಕಿ ಚಂದ ಮಾಡಿ ಮಿಕ್ಸ್ ಮಾಡ್ಕೊಳ್ತೇನೆ. ಬೆಲ್ಲ ಮತ್ತೆ ಕಾಯಿ ಚಂದವಾಗಿ ಮಿಕ್ಸ್ ಆದ ನಂತರ ಲಾಸ್ಟ್ ಅಲ್ಲಿ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಇದಕ್ಕೆ ಸೇರಿಸ್ಕೊಂಡು ನಂತರ ಇದು ಚಪ್ಪೆ ಆಗ್ಲಿಕ್ಕೆ ಸೈಡ್ ಅಲ್ಲಿ ಇಡ್ತೇನೆ. ಇವಾಗ ಒಂದು ಮಿಕ್ಸರ್ ಜಾರಿಗೆ ನೆನೆಸಿರುವ ಅಕ್ಕಿ, ಕುಚಿಲಕ್ಕಿ, ಕಾಯಿ ತುರಿ, ಉಪ್ಪು ಹಾಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚಂದ ಮಾಡಿ ರುಬ್ಬಿ ಪೇಸ್ಟ್ ಅನ್ನು ರೆಡಿ ಮಾಡ್ಕೊಳ್ತೇನೆ. ಇವಾಗ ಅಕ್ಕಿ ಪೇಸ್ಟ್ ಹಾಗೆ ಬೇಕಿರೋ ಹೂರ್ಣ ಸಹ ರೆಡಿ ಆಗಿದೆ. ಇವಾಗ ನಾನು ಅರಿಶಿನ ಎಲೆಯನ್ನು ಚೆನ್ನಾಗಿ ತೊಳೆದು ಒಂದು ಬಟ್ಟೆಯಿಂದ ಇದನ್ನ ಒರೆಸ್ಕೊಂಡು ಮಾಡಿರೋ ಅಕ್ಕಿ ಪೇಸ್ಟ್ ಅನ್ನು ಚಂದ ಮಾಡಿ ಇದಕ್ಕೆ ತೆಳುವಾಗಿ ಹರಡ್ಕೊಳ್ತೇನೆ. ನಂತರ ಹೂರ್ಣವನ್ನು ಇದಕ್ಕೆ ಹಾಕಿ ಎಲೆಯನ್ನು ಮಡಚಿ 20 ರಿಂದ 25 ನಿಮಿಷಗಳ ಕಾಲ ಸ್ಟೀಮ್ ಅಲ್ಲಿ ಇದನ್ನ ಬೇಯಿಸ್ಕೊಂಡ್ರೆ ಸಖತ್ ಸಿಂಪಲ್ ಹಾಗೆ ಡಿಲಿಷಿಯಸ್ ಆದ ಅರಿಶಿನೆಲೆ ಸಿಹಿ ಕಡುಬು ರೆಡಿ ಆಗ್ತದೆ. ಇದು ಬೇಯುವಾಗ ಮನೆಯೆಲ್ಲ ಇದರದ್ದೇ ಪರಿಮಳ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿ ತಿಂದ್ರೆ ಆಹಾ, ಅದ್ರ ಟೇಸ್ಟ್ ಅಂತೂ ಅದ್ಭುತ. ನಿಮ್ಮನೇಲೂ ನಾಗರ ಪಂಚಮಿ ಹಬ್ಬಕ್ಕೆ ಈ ಕಡುಬು ಮಾಡ್ತೀರಾ? ಇಲ್ಲಾಂದ್ರೆ ಏನ್ ಮಾಡ್ತೀರಾ ಅಂತ ಕಮೆಂಟ್ ಅಲ್ಲಿ ತಿಳಿಸಿ.